ಮಂಡ್ಯ ಜಿಲ್ಲೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ಕೊಡುಗೆ ಏನು? ಡಿ.ಕೆ. ಶಿವಕುಮಾರ್ ಅವರ ಪ್ರಶ್ನೆ. ಇಲ್ಲಿ ಯಾವ ಅಭಿವೃದ್ಧಿ ಸಾಕ್ಷಿಯಾಗಿ ಗುಡ್ಡೆ ಹಾಕಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಒಕ್ಕಲಿಗ ಲೀಡರ್ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಯಾವತ್ತಾದ್ರೂ ಹೇಳಿದ್ನಾ? ಮಗನಿಗೆ ಹೆಣ್ಣು ನೋಡೋದಕ್ಕೆ ಹೋಗಿ ಅಪ್ಪನೇ ಅದೇನೋ ಮಾಡ್ಕೊಂಡ್ರಂತೆ. ಹಂಗಾಯ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ಕತೆ. ಕೊಟ್ಟ ಕುದುರೆಯನ್ನ ಏರಲು ಬಾರದವನು ವೀರನೂ ಅಲ್ಲ, ಶೂರನೂ ಅಲ್ಲ. ಅಧಿಕಾರ ಇದ್ದಾಗ ಏನೂ ಮಾಡಲಾಗದವರು ಈಗೇನು ಮಾಡ್ತಾರೆ ಅಂತೇಳಿ ಡಿ.ಕೆ. ಶಿವಕುಮಾರ್ ವಾಚಾಮಗೋಚರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ. ಅಲ್ಲಿಗೆ ಇವರಿಬ್ಬರ ನಡುವಿನ ವಾಗ್ಪ್ರಹಾರ, ಮಾತಿನ ಮಲ್ಲ ಯುದ್ಧ ಮತ್ತೊಂದು ಹಂತಕ್ಕೆ ತಲುಪಿದಂತೆ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಮಗದೊಮ್ಮೆ ಏಕವಚನದಲ್ಲಿಯೇ ಪದಪ್ರಯೋಗವನ್ನ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ. ಬ್ರದರ್ ಅಂತಿದ್ದಂತಹ ಡಿ.ಕೆ. ಶಿವಕುಮಾರ್ ಈಗ ತಮ್ಮ ಸ್ಟ್ರಾಟರ್ಜಿಯನ್ನ, ತಮ್ಮ ಹೇಳಿಕೆಯನ್ನ, ತಾವು ಬಳಸ್ತಾ ಇದ್ದಂತಹ ಪದಪ್ರಯೋಗವನ್ನ ಬದಲಿಸಿಕೊಂಡಂತೆ ಕಾಣಿಸ್ತಾ ಇದೆ. ಏಕವಚನದಲ್ಲಿಯೇ ಹೋದಲ್ಲಿ ಬಂದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇರುವಂತಹದ್ದು. ಈ ಮೂಲಕ ಈ ಇಬ್ಬರು ನಾಯಕರುಗಳ ನಡುವಿನ ಟಾಕ್ ವಾರ್ ಇತ್ತಲ್ಲ, ಅದು ಮತ್ತೊಂದು ಹಂತಕ್ಕೆ ತಲುಪಿದಂತೆ ಕಾಣಿಸ್ತಾ ಇದೆ. ಇದೇ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ನನಗೆ ಯಾವುದೋ ZTV ಅದೆಂಥದ್ದು ರಮೇಶ್ ಅವ್ರದ್ದು ಕಾರ್ಯಕ್ರಮ ಇದೆಯಲ್ಲ, ವೀಕೆಂಡ್ ವಿತ್ ರಮೇಶ್, ಅದರಲ್ಲಿ ಅವರು ಹೆಣ್ಣಿನ ಬಗ್ಗೆ ಏನು ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಜನ್ಮ ಕೊಟ್ಟ ತಾಯಿ, ಮದುವೆ ಆಗಿರ್ತಕ್ಕಂಥ ಹೆಂಡತಿ, ಇವರು ಜನ್ಮ ಕೊಟ್ಟಿರೋ ಮಗಳಿಗೆ ಹೆಣ್ಣು ಮಕ್ಕಳಿದ್ರೆ ಅವರು ಯೌವನ ಇದ್ದಾಗ ಹೊರಗಡೆ ಹೋದರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಅದೆಂಥದ್ದು ಹೇಳ್ಕೊಂಡವರಲ್ಲ ZTVಲಿ. ಇವರು ಹೆಣ್ಣು ಮಕ್ಳಿಗೆ ಗೌರವ ಕೊಡೋರಲ್ವಾ? ಆ ಹೆಣ್ಣು ಮಕ್ಕಳು ಅವ್ರು ಯಾರೋ ಕಾಂಗ್ರೆಸ್ ಪಾರ್ಟಿ 20 ಜನ 30 ಜನ ಯಾರೋ ಇಲ್ಲ 20 ರೂಪಾಯಿ 30 ರೂಪಾಯಿ ಕರ್ಕೊಂಬಂದು ಕೂರಿಸ್ಕೊಂಡು ಗೋಬ್ಯಾಕ್ ಕುಮಾರಸ್ವಾಮಿ ಅಂತ ಇವತ್ತೇನೋ ಮಾಡಿದ್ರಂತಲ್ಲ, ಅಲ್ಲೆಲ್ಲ ಮದ್ದೂರೊಳಗೆ. ಆ ಹೆಣ್ಣು ಮಕ್ಕಳಿಗೆ ಪದಕ್ಕೆ, ಆ ತಾಯಂದ್ರ ಪದಕ್ಕೆ ಅವ್ರು ಕೊಟ್ಟಿರೋ ಗೌರವ ಏನು? ತಾಯಿ ಯೌವನದಲ್ಲಿದ್ದಾಗ ಅಂಥ ತಾಯಿ ಮೇಲೂ ಕಣ್ಣಿಡಬೇಕು. ಬೆಳಗ್ಗೆ ಮನೆ ಬಿಟ್ಟು ಹೋದರೆ ರಾತ್ರಿ ಮನೆಗೆ ಬರೋದ್ರಲ್ಲಿ ಅವ್ರು ಏನೇನು ಮಾಡಿರ್ತಾರೆ ಅಂತ ಹೇಳಿ ಕಣ್ಣಿಡಬೇಕು ಅಂತ ಹೇಳಿರ್ತಕ್ಕಂಥ ಅಂಥ ಪರಮ ನೀಚ. ತಾಯಿನೂ ಡೌಟ್ ಪಟ್ಕೊಂಡು ನೋಡಬೇಕು ಅಂತ ಹೇಳಿ ಅಂಥ ನೀಚನ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಡೀರಿ, ಅವ್ರು ಒಳ್ಳೇದಾಗಲಿ, ಭಾಳ ಚೆನ್ನಾಗಿ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಒಳ್ಳೆ ಡೈಲಾಗ್ ಎಲ್ಲ, ಫಸ್ಟ್ ಒಳ್ಳೆ ಡಿಕ್ಷನರಿ ಒಳ್ಳೆ ಪದಗಳೆಲ್ಲ ಹುಡುಕ್ತಾ ಇದ್ದಾರೆ. ಒಳ್ಳೇದಾಗಲಿ ಅವ್ರಿಗೆ. ಶಕ್ತಿ ಕೊಟ್ಟಿಲ್ವ ಜನ? ಈಗ ಅವರು ಶಕ್ತಿ ಕೊಟ್ಟಿಲ್ವ? ಇನ್ಯಾವ ಶಕ್ತಿ ಬೇಕು ಅವ್ರಿಗೆ? ಅದರಿಂದ ಯಾವ ಶಕ್ತಿ ಕೊಟ್ಟರು ಜನಗಳು ಒಕ್ಕಲಿಗರು ಉದ್ಧಾರ ಮಾಡೋಕ್ಕಲ್ಲ ಶಕ್ತಿ ಉಪಯೋಗ ಮಾಡೋದು. ಇದು ಸ್ಕ್ವೇರ್ ಫೀಟಿಗೆ 100 ರೂಪಾಯಿ ಫಿಕ್ಸ್ ಮಾಡಿ ಪ್ರತಿದಿನ 50 ಕೋಟಿ ಇಲ್ಲದೆ ಮನೆ ಹೋಗಿ ನಿದ್ದೆ ಮಾಡೋದು ಅಂತ ಜನ ಮಾತಾಡ್ತಾರೆ. ನಾನು ಹೇಳೋದಲ್ಲ. ಟಾರ್ಗೆಟ್ ಎವರಿಡೇ 50 ಕೋಟಿ ಇರಬೇಕು. ಜನ ಬೀದಿಯಲ್ಲಿ ಮಾತಾಡೋರು ಕಾಂಗ್ರೆಸ್ ಬೇರೆ ಹೇಳ್ತಾರೆ. ಇಂಥವರು ಒಕ್ಕಲಿಗರನ್ನು ಉದ್ಧಾರ ಮಾಡ್ತಾರ? ದಿನ ನಿದ್ರೆ ಮಾಡ್ತಾ ಇಲ್ಲ ನಾನು, ಅವರು ನಿದ್ರೆ ಮಾಡ್ತಾ ಇಲ್ಲ, ನಾನು ನಿದ್ರೆ ಮಾಡ್ತಾ ಇಲ್ಲ. ಅಲ್ಲ, ಅವ್ರಿಗೆ ನಂಗೆ ಸಿಕ್ಕಿಲ್ವಲ್ಲ ಅಂತ ಕೈನ ಒಸಿಕೋತಾ ಇದ್ದಾರೆ. ನನಗೆ ಈ ಚಾನ್ಸ್ ಸಿಕ್ಕಿಲ್ವಲ್ಲ, ಬರೀ ಅವ್ರು ಹೊಡಿತಾ ಇದ್ದಾರಲ್ಲ ಅಂತ ಪಾಪ ಅವ್ರಿಗೆ